ನಮ್ಮ ಹೆಸರು ಶಿವಕುಮಾರ್ ಟೀಕೆ ಅಂತ. ನಾನು ಶ್ರೀ ರುದ್ರೇಶ್ವರ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಾವು ಕಳೆದ ತರಗತಿಯಲ್ಲಿ 9ನೇ ತರಗತಿಯ ಗಣಿತ ವಿಷಯದಲ್ಲಿ ಸಂಖ್ಯಾ ಪದ್ಧತಿ ಈ ಒಂದು ಘಟಕಕ್ಕೆ ಸಂಬಂಧಿಸಿದ ಹಾಗೆ ಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನು ಮತ್ತು ಭಾಗಲಬ್ಧ ಸಂಖ್ಯೆಗಳ ಗಣಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಏನು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದರೆ, ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದರೆ ಯಾವುದೇ ಒಂದು ಸಂಖ್ಯೆಯನ್ನು ನಾವು P/Q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆದರೆ ಅಂಥ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದರೆ ಮಕ್ಕಳೇ, ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನು? ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದರೆ ಯಾವುದೇ ಒಂದು ಸಂಖ್ಯೆಯನ್ನು ಎಸ್ ಅನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗದಿದ್ದರೆ ಅಂತಹ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತೀವಿ. ಅಂದರೆ ಯಾವುದೇ ಒಂದು ಸಂಖ್ಯೆಯನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆದರೆ ಅದನ್ನು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಸೊ ಯಾವುದೇ ಒಂದು ಸಂಖ್ಯೆ ಎಸ್ ಅನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆದರೆ ವೇರ್ Q ಈಸ್ ನಾಟ್ ಈಕ್ವಲ್ ಟು 0 ಸಾಧ್ಯವಾದರೆ ಅಂತಹ ಸಂಖ್ಯೆಗಳನ್ನು ನಾವು ಅಂತ ಕರಿತೀವಿ, ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಈ ಅಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ ಯಾವುದು ಅಂತಂದರೆ √5 ಸೊ ಈ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ, ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಮಕ್ಕಳೇ, ಇವಾಗ ಇದೇ ಇದರಲ್ಲಿ ಅಭ್ಯಾಸ 1.2ಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನು ನೋಡೋಣ. ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ತಿಳಿಸಿ. ಸೊ ಇದರಲ್ಲಿ ಮೊದಲನೇದು, ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆ ಸರಿ ಅಥವಾ ತಪ್ಪು? ನಮಗೆ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ರೆ ಏನು ಅಂದರೆ, ಯಾವುದೇ ಒಂದು ಸಂಖ್ಯೆಯನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಅಂಥ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅದೇ ರೀತಿ ಯಾವುದೇ ಒಂದು ಸಂಖ್ಯೆಯನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆದರೆ ಅದನ್ನು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಇಲ್ಲಿ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಎರಡೂ ಸೇರಿದಂಥ ಗಣವನ್ನು ನಾವೇನಂತ ಕರಿತೀವಿ, ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಅದರಿಂದ ವಾಸ್ತವ ಸಂಖ್ಯೆಗಳ ಗಣದಲ್ಲಿ ಈ ಅಭಾಗಲಬ್ಧ ಸಂಖ್ಯೆಗಳಿರ್ತವೆ. ಸೊ ವಾಸ್ತವ ಸಂಖ್ಯೆಗಳ ಗಣದಲ್ಲಿ ಈ ಅಭಾಗಲಬ್ಧ ಸಂಖ್ಯೆಗಳು ಇರೋದ್ರಿಂದ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಕೂಡ ಏನಾಗಿರುತ್ತೆ ಮಕ್ಕಳೇ, ವಾಸ್ತವ ಸಂಖ್ಯೆ ಆಗಿರುತ್ತೆ. ಸೊ ಅದರಿಂದ ಈ ಹೇಳಿಕೆ ಏನಾಗಿದೆ, ಸರಿ ಇದೆ. ಯಾಕೆ ಸರಿ ಇದೆ? ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಕೂಡ ಒಂದು ವಾಸ್ತವ ಸಂಖ್ಯೆ. ಸೊ ಅದರಿಂದ ಈ ಹೇಳಿಕೆ ಸರಿ. ಸೊ ಈಗ ಎರಡನೇ ಪ್ರಶ್ನೆ ಬರೋಣ. ಸಂಖ್ಯಾ ರೇಖೆಯ ಮೇಲಿನ ಪ್ರತಿಯೊಂದು ಬಿಂದುವು √m ರೂಪದಲ್ಲಿರುತ್ತದೆ. ಇಲ್ಲಿ m ಸ್ವಾಭಾವಿಕ ಸಂಖ್ಯೆ ಆಗಿದೆ ಅಂತ ಇದೆ. ಇಲ್ಲಿ ಈ ಹೇಳಿಕೆ ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದರೆ, ಋಣ ಸಂಖ್ಯೆಗಳು ಯಾವುದೇ ಸ್ವಾಭಾವಿಕ ಸಂಖ್ಯೆಗಳ ವರ್ಗಮೂಲಗಳಲ್ಲ. ಸೊ ಅದರಿಂದ ಈ ಒಂದು ಹೇಳಿಕೆಯನ್ನು ನಾವೇನಂತ ಕರೀಬೋದು, ಇದು ತಪ್ಪು. ಸೊ ಯಾಕೆ ತಪ್ಪಾಗುತ್ತೆ ಮಕ್ಕಳು ಅಂತ ಹೇಳಿದರೆ, ಋಣ ಸಂಖ್ಯೆಗಳು ಯಾವುದೇ ಸ್ವಾಭಾವಿಕ ಸಂಖ್ಯೆಗಳ ವರ್ಗಮೂಲಗಳಲ್ಲ. ಸೊ ಅದರಿಂದ ಈ ಹೇಳಿಕೆ ತಪ್ಪಾಗಿದೆ. ಮಕ್ಕಳಿಗೆ ಮುಂದಿನ ಪ್ರಶ್ನೆ, ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆ. ಸೊ ಈ ಹೇಳಿಕೆ ಸರಿ ಅಥವಾ ತಪ್ಪು? ಏನಿದೆ ಆನ್ಸರು? ತಪ್ಪು. ಸೊ ನಮಗೆ ನೋಡಿ, ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆ ವಾಸ್ತವ ಸಂಖ್ಯೆ ಅಂತ ಹೇಳ್ಬೋದು, ಆದರೆ ಪ್ರತಿಯೊಂದು ವಾಸ್ತವ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿಕೆ ಬರೋದಿಲ್ಲ. ಸೊ ಅದರಿಂದ ಈ ಹೇಳಿಕೆ ತಪ್ಪು. ಏಕೆಂದರೆ ವಾಸ್ತವ ಸಂಖ್ಯೆಗಳ ಗಣದಲ್ಲಿ ಭಾಗಲಬ್ಧ ಸಂಖ್ಯೆನೇ ಇರುತ್ತೆ, ಅಭಾಗಲಬ್ಧ ಸಂಖ್ಯೆನೇ ಇರುತ್ತೆ. ಅದರಿಂದ ಪ್ರತಿಯೊಂದು ವಾಸ್ತವ ಸಂಖ್ಯೆಯನ್ನು ನಾವು
ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಈ ಹೇಳಿಕೆ ತಪ್ಪಾಗಿದೆ. ನಂತರ ಎರಡನೇ ಪ್ರಶ್ನೆಗಳು, ಎಲ್ಲ ಧನಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧಗಳೇ ಕ್ವೆಶ್ಚನ್ ಮಾರ್ಕ್. ಅಲ್ಲದಿದ್ದರೆ ಒಂದು ಉದಾಹರಣೆ ಕೊಡಿ. ನೋಡಿ, ಎಲ್ಲ ಧನಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧಗಳಲ್ಲ. ಸೊ ಇದು ತಪ್ಪು. ಅಂದರೆ ಧನಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧಗಳಲ್ಲ. ಕೆಲವೊಂದು ಭಾಗಲಬ್ಧಗಳು ಇರುತ್ತೆ. ಏಕೆಂದರೆ ನಾನಿಲ್ಲಿ √4 ತಗೊಂಡೇನೆ ತಿಳ್ಕೊಳ್ಳಿ. ಸೊ ಇದು ಧನಪೂರ್ಣಾಂಕ. ಸೊ ಇದರ ವರ್ಗಮೂಲ ಏನು ಬರುತ್ತೆ ನಮಗೆ? ಏನು ಬರುತ್ತೆ ವರ್ಗಮೂಲ? ಏನು ಬರುತ್ತೆ. ಆದರೆ ಎರಡು ಅಭಾಗಲಬ್ಧ ಆಗಲ್ಲ. ಏಕೆಂದರೆ ಇದನ್ನು ಭಾಗಲಬ್ಧ ಸಂಖ್ಯೆ ರೂಪದಲ್ಲಿ ವ್ಯಕ್ತಪಡಿಸ್ಬೋದು. ಹೇಗೆ ಬರಿಬೋದು? 2 2/1 ಬರಿಬೋದು. ಸೊ ಇದೊಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ. ಅದೇ ರೀತಿ √9 ಇರುತ್ತೆ. √9ರ ವರ್ಗಮೂಲ ಯಾವ್ದು ಬರುತ್ತೆ? 3 ಬರುತ್ತೆ. ಸೊ ಈ 3 ಅಭಾಗಲಬ್ಧ ಸಂಖ್ಯೆ ಆಗೋದಿಲ್ಲ. 3 ಯಾವ ಸಂಖ್ಯೆ? ಭಾಗಲಬ್ಧ ಸಂಖ್ಯೆ. ಸೊ ಈ 3ಅನ್ನು ಯಾವ ರೀತಿ ಬರೀಬೋದು ನಾವು ಅಂತ ಹೇಳಿದ್ರೆ 3/1 ಈ ರೂಪದಲ್ಲಿ ಬರೀಬೋದು. ಸೊ ಅದರಿಂದ ಎಲ್ಲ ಧನಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧಗಳಲ್ಲ. ಸೊ ಇವೆಂಥವು ಭಾಗಲಬ್ಧ ಸಂಖ್ಯೆಗಳು. ಮಕ್ಕಳೇ, ಇದರಲ್ಲಿ ನೆಕ್ಸ್ಟ್ ಟಾಪಿಕ್ಕು ವಾಸ್ತವ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆ. ನೋಡಿ, ನಮಗೆ ವಾಸ್ತವ ಸಂಖ್ಯೆಗಳ ದಶಮಾಂಶ ವಿಸ್ತರಣೆಯನ್ನು ತಿಳಿಯೋದಕ್ಕೆ ಮೊದಲು ನಮಗೆ ಕೆಲವೊಂದು ಭಾಗಲಬ್ಧ ಸಂಖ್ಯೆಗಳ ನಮಗೆ ಚಿರಪರಿಚಿತ ಇರೋದ್ರಿಂದ ಸೊ ಅವುಗಳ ಒಂದು ದಶಮಾಂಶ ವಿಸ್ತರಣೆಯನ್ನು ನಾವು ಮಾಡೋಣ. ಫಾರ್ ಎಕ್ಸಾಂಪಲ್, ನಾನು 10ನ್ನು 3ರಿಂದ ಭಾಗಿಸಿ. ಸೊ 7/8 1/8. ಸೊ ಈ ಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ವಿಸ್ತರಣೆಯನ್ನು ನಾನು ಮಾಡೋಣ. ಸೊ ಮೊದಲು 10ನ್ನು ನಾವು 3ರಿಂದ ಭಾಗಿಸ್ತೀವಿ. ಏನು ಬರುತ್ತೆ ನಮಗೆ? ನೋಡಿ, 3ರಿಂದ 3 ಹೊತ್ತು ಬರುತ್ತೆ. 3 3 9, 1 ಉಳಿತು, ಪಾಯಿಂಟ್ ಇಟ್ಕೊಳ್ಳಿ, 10 ಆಯಿತು. ಆಯಿತಾ? ಮತ್ತೆ 3 3 9 ಉಳಿಯುತ್ತೆ, 1 ಉಳಿಯುತ್ತೆ, ಪಾಯಿಂಟ್ ಅಂದರೆ 10 ಆಗುತ್ತೆ. ಮತ್ತೆ 3 3 9, ಮತ್ತೆ 1 ಉಳಿಯುತ್ತೆ, 10 ಆಗುತ್ತೆ. ಸೊ ಇದು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ನೋಡಿ, 3.333 ನೀವು ಪ್ರತಿ ಸಾರಿ ನೀವು ಭಾಗಾಕಾರ ಮಾಡಿದ್ರು ಕೂಡ ನಮಗೆ ಎಷ್ಟು ಉಳಿಯುತ್ತೆ? 1 ಉಳಿಯುತ್ತೆ. ಅದರಿಂದ ಇದು ಕಂಟಿನ್ಯೂ ಆಗುತ್ತೆ. ಸೊ ಇದರ 10/3ರ ದಶಮಾಂಶ ವಿಸ್ತರಣೆ ಏನು ಬರುತ್ತೆ ಅಂತ ಹೇಳಿದ್ರೆ 3.33 ಅನ್ಸೋ. ಸೊ ಇದಕ್ಕೆ ಎಂಡಿಲ್ಲ. ಸೊ ಈಗ ಇನ್ನೊಂದು ಎರಡನೇ ಎಕ್ಸಾಂಪಲನ್ನು ನೋಡೋಣ. ಸೊ ಎರಡನೇದು 7/8 ಇದೆ. 7/8 ಅಂತ ಹೇಳಿದ್ರೆ ನಾವು 7ನ್ನು 8ರಿಂದ ನಾವು ಭಾಗಾಕಾರ ಮಾಡಿದರೆ ಹೌದಾ? 7 8ರಿಂದ ಭಾಗ ಆಗೋದಿಲ್ಲ. ಅದಕ್ಕೆ ನಾವಿಲ್ಲಿ 0 ಇಟ್ಕೊಳ್ತೀವಿ. ಸೊ ಇದು 0 ಇಟ್ಕೊಂಡು ಹಾಗೇನು ಬರುತ್ತೆ? ನಮಗೆ 70 ಆಗುತ್ತೆ. ಆಯಿತಾ? ಸೊ 70 ಆಗೋದ್ರಿಂದ ನಮಗೆ ಇಲ್ಲೇನು ಬರುತ್ತೆ? 8ರಿಂದ ಎಷ್ಟು ಹೋಗುತ್ತೆ? 8 8 64 ಹೋಗುತ್ತೆ. 8 64 ವಿಶೇಷ ಎಷ್ಟು ಉಳಿಯುತ್ತೆ? 6 ಉಳಿಯುತ್ತೆ. ಸೊ ಒಂದು ಸೆಕೆಂಡ್ ನಮಗೆ 60 ಬಂತು. 60 ಬಂತು ಅಂದರೆ 8 7 56 ಆಗುತ್ತೆ. 8 7 56 ಆಗುತ್ತೆ. ಸೊ ಇಲ್ಲಿ ವಿಶೇಷ ಎಷ್ಟು ಬರುತ್ತೆ? ನಮಗೆ 4 ಬರುತ್ತೆ. ಮತ್ತೆ ನಾವು ಈ 0 ಇಟ್ಕೊಂಡ್ರೆ 8 5 46. ಸೊ ಇಲ್ಲಿ ಶೇಷ ಏನು ಬಂದಿದೆ ಅಂತ ಹೇಳಿದ್ರೆ 0 ಬಂತು. ಅಂದರೆ ಇಲ್ಲಿ ಈ ಉದಾಹರಣೆಯಲ್ಲಿ ಏನಾಗಿದೆ? ನಮಗೆ ಈ ಸಂಖ್ಯೆ ಪೂರ್ಣ ಆಗಿ ಭಾಗ ಆಗಿದೆ. ಅಂದರೆ ನಮಗೆ ಶೇಷ ಬಂದಿದೆ, ಶೇಷ 0 ಬಂದಿದೆ. ಬಟ್ ಮೊದಲನೇ ಉದಾಹರಣೆ ಏನಿದೆ? ಸೊ ಇದರಲ್ಲಿ ಯಾವಾಗಲೂ ಶೇಷವನ್ನು ಉಳಿತಾ ಹೋಗುತ್ತೆ. ಸೊ ಇದು ಪೂರ್ಣವಾಗಿ ಭಾಗ ಆಗೋಲ್ಲ. ನೆಕ್ಸ್ಟ್ ಈಗ ಮುಂದಿನ ಉದಾಹರಣೆಯನ್ನು ತಗೊಳ್ಳಿ. ಸೊ ಮುಂದಿನ ಉದಾಹರಣೆ 1/7 ಇದೆ. ಸೊ 1ನ್ನು ನೀವು 7ರಿಂದ ಭಾಗಿಸಿದ್ರೆ
ಸೊ ಇಲ್ಲಿ ಪಾಯಿಂಟ್ ಇಟ್ಕೊಳ್ಳಿ ಕೂಡ ಗೊತ್ತಾಯಿತು. ಸೊ 7 ಅಂದರೆ 7 ಬರುತ್ತೆ, 3 ಉಳಿತು, 3 ಅಂತೇಳಿದ್ರೆ 30 ಆಯಿತು. ಸೊ 7 4 25 ಬರುತ್ತೆ, 2 ಉಳಿತು, 20 ಆಯಿತು. ನೆಕ್ಸ್ಟು 7 2 14, ಇಲ್ಲಿ 6 ಉಳಿಯುತ್ತೆ, 60 ಆಯಿತು. 7 8 56, ಸೊ ಇಲ್ಲಿ 4 ಉಳಿತು, 40 ಆಯಿತು. ನೆಕ್ಸ್ಟು 7 5 35, ಸೊ 5 ಉಳಿತು, 50 ಆಯಿತು. ನೆಕ್ಸ್ಟು 7 7 49 ಬರುತ್ತೆ. ನೆಕ್ಸ್ಟ್ ಎಷ್ಟು ಉಳಿತು, 1 ಉಳಿತು, 1 ಅಂದರೆ ಮತ್ತೆ 10 ಆಗುತ್ತೆ. ಸೊ ಇದೇ ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 1 ಬರುತ್ತೆ, 44 ಬರುತ್ತೆ, ಮತ್ತೆ 2 ಬರುತ್ತೆ, ಮತ್ತೆ 8 ಬರುತ್ತೆ, ಮತ್ತೆ 5 ಬರುತ್ತೆ, ಮತ್ತೆ 3 ಬರುತ್ತೆ. ಸೊ ಈಗ ಈ 3 ಉದಾಹರಣೆಗಳಲ್ಲಿರ್ತಕ್ಕಂಥ ಒಂದು ದಶಮಾಂಶ ವಿಸ್ತರಣೆಯನ್ನು ಮಕ್ಕಳೇ ನೀವು ಗಮನಿಸಿ. ಸೊ ಇದರಲ್ಲಿ ಏನಾಗಿದೆ, ಒಂದೇ ಸಂಖ್ಯೆ ಪುನರಾವರ್ತನೆ ಆಗ್ತಾ ಹೋಗಿದೆ. ನೋಡಿ 3.333 ಇದು ಅಂತ್ಯಗೊಳ್ಳಲ್ಲ, ಹೌದಾ? ಇದು ಹಾಗೆ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಎರಡನೇ ಉದಾಹರಣೆಯಲ್ಲಿ ಏನಾಯಿತು, ನಮಗೆ ಶೇಷ 0 ಸಿಕ್ತು, ಅಂದರೆ ಇದು ಅಂತ್ಯಗೊಂಡಿದೆ. ಮೂರನೇ ಉದಾಹರಣೆಯಲ್ಲಿ ಏನು ಬರುತ್ತೆ, ಸೊ ಇಲ್ಲಿ ಒಂದು 5 6 ಸಂಖ್ಯೆ ಆದಮೇಲೆ ಮತ್ತು 1 ಸೆಕೆಂಡ್ ಅದೇ ಸಂಖ್ಯೆಗಳು ಇಲ್ಲಿ ಪುನರಾವರ್ತನೆ ಆಗುತ್ತೆ ಮಕ್ಕಳೇ. ಈಗ ಮಕ್ಕಳೇ ಇನ್ನೂ 2 ಉದಾಹರಣೆ ನೋಡೋಣ. 1/2 1/2 ನಮಗೆ ಎಷ್ಟು ಬರುತ್ತೆ, 0.5 ಬರುತ್ತೆ. ಸೊ ಅದೇ ರೀತಿ 639/250. ಸೊ ಇದನ್ನು ಡಿವೈಡ್ ಮಾಡಿದ್ರೆ ನಮಗೆ 2.556 ಬರುತ್ತೆ. ಅಂದರೆ ಇಲ್ಲಿ ಅಂತ್ಯಗೊಳ್ತಾ ಇದೆ, ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ತಾ ಇದೆ. ಸೊ ಈಗ ಈ 3 ಉದಾಹರಣೆಗಳನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿ ನೋಡಿದಾಗ ನೋಡಿ, ಇಲ್ಲಿ ಶೇಷ 0 ಆಗಿತ್ತು ಅಂತ ಹೇಳಿದರೆ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುತ್ತೆ, ಹೌದಾ? ಆದರೆ ಇವೆರಡು ಉದಾಹರಣೆಗಳಲ್ಲಿ ಸೊ ಇದರಲ್ಲಿ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುತ್ತೆ. ಆದರೆ ಈ 2 ಉದಾಹರಣೆಗಳಲ್ಲಿ ನಮಗೆ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳೋದಿಲ್ಲ. ಬದಲಾಗಿ ಏನಾಗುತ್ತೆ, ಒಂದು ನಿರ್ದಿಷ್ಟ ಹಂತದ ನಂತರ ಅದೇ ಸಂಖ್ಯೆಗಳು ಪುನರಾವರ್ತನೆ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ 3.333 ಇದು ರಿಪೀಟ್ ಆಗ್ತಾನೆ ಹೋಗುತ್ತೆ. ಇಲ್ಲೂ ಅಷ್ಟೇ. ಸೊ 0.142857 ಆದಮೇಲೆ ಮತ್ತು ನಮಗೆ ಇಲ್ಲಿ 1 ಬಂತು ಅಂದರೆ ಮತ್ತು ಇದೇ ಸ್ಟೆಪ್ಗಳು ಏನಾಗ್ತಾ ಹೋಗುತ್ತೆ, ರಿಪೀಟ್ ಆಗ್ತಾ ಹೋಗುತ್ತೆ, ಅಂದರೆ ಪುನರಾವರ್ತನೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಈ 1/2 ಇರ್ಬೋದು ಆರ್ 7/8 ಇರ್ಬೋದು. ಇವುಗಳನ್ನು ನಾವೇನಂತ ಕರಿತೀವಿ ಅಂದರೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಗಳು ಅಂತ ಕರಿತೀವಿ. ಸೊ ಅದೇ ರೀತಿ ಈ 10/3 ಇದೆ ಮತ್ತು 1/7 ಇದೆ. ಸೊ ಇವುಗಳ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳೋದಿಲ್ಲ. ಅದರಿಂದ ಈ 2 ವಿಸ್ತರಣೆಗಳನ್ನ ಏನಂತ ಕರಿತೀವಿ ನಾವು ಅಂತ ಹೇಳಿದ್ರೆ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಗಳು ಅಂತ ಕರಿತೀವಿ. ಸೊ ಈಗ ಇದರಲ್ಲಿ ನೋಡಿ, ಇದೇ ಸಂಖ್ಯೆ ರಿಪೀಟ್ ಆಗುತ್ತೆ. ಸೊ ಇದೇ ಸಂಖ್ಯೆ ರಿಪೀಟ್ ಆಗೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಇದ್ರ ಮೇಲೆ ಒಂದು ಗೆರೆಯನ್ನು ಸೂಚಿಸ್ತೀವಿ. ಇದೆಲ್ಲವೂ ನೀವು ಬರ್ಕೊಂಡು ಹೋಗೋಕ್ಕಾಗಲ್ಲ. ಸೊ 3.3 ಬಂದು ಆ ತಲೆ ಮೇಲೆ ಒಂದು ಗೆರೆ ಹಾಕಿದ್ರೆ ಇದೇ ಸಂಖ್ಯೆ ಪುನರಾವರ್ತನೆ ಆಗುತ್ತೆ ಭಾಗರಥದಲ್ಲಿ ಅಂತ ಅರ್ಥ. ಸೊ ಇದರಲ್ಲೂ ಅಷ್ಟೇ, ಇಲ್ಲಿ ಇದೇ ಸಂಖ್ಯೆಗಳು ರಿಪೀಟ್ ಆಗೋದ್ರಿಂದ ನಾವು ಇದನ್ನೇ ಬರೀಬೋದು 0.142857 ಬರೆದು ಮೇಲೆ ಒಂದು ಗೆರೆ ಹಾಕ್ತೀವಿ, ಹೌದಾ? ಸೊ ಇಲ್ಲಿ 1/7 ಇಸ್ ಈಕ್ವಲ್ ಟು, ಹೌದಾ? ಇದು ದಶಮಾಂಶ ವಿಸ್ತರಣೆ ಏನು ಬರುತ್ತೆ ಅಂದರೆ 0.142857 ಬರೆದು ಮೇಲೆ ಒಂದು ಅಡ್ಡಗೆರೆ ಹಾಕ್ತಾ ಇದ್ದೀವಿ. ಸೊ ಅಡ್ಡಗೆರೆ ಹಾಕಿದ್ರೆ ಅದರ ಅರ್ಥ ಏನು, ಇದೇ ಸಂಖ್ಯೆಗಳು ಮತ್ತೆ ಪುನರಾವರ್ತನೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ 3 ಮೇಲೆ ಒಂದು ಅಡ್ಡಗೆರೆ ಹಾಕಿದ್ರೆ ಅರ್ಥ ಏನು, ಇದೇ 3 ಮತ್ತೆ ಪುನರಾವರ್ತನೆ ಆಗ್ತಾ ಹೋಗುತ್ತೆ. ಸೊ ಈ 2 ಉದಾಹರಣೆಗಳನ್ನು 10/3 ಇರ್ಬೋದು, 1/7 ಇರ್ಬೋದು, ಇದನ್ನು ನಾವು
ಗೊಳ್ಳದ ದಶಮಾಂಶ ವಿಸ್ತರಣೆ ಅಂತ ಕರಿತೀವಿ. ಅದು ಅಂತ್ಯ ಆಗೋದಿಲ್ಲ, ಶೇಷ ಯಾವತ್ತು 0 ಆಗೋದಿಲ್ಲ. ನೀವು ಭಾಗಿಸ್ತಾ ಹೋದಾಗಲೆಲ್ಲ ರಿಪೀಟೆಡ್ ಆಗಿ ಮತ್ತು ಅದೇ ಸಂಖ್ಯೆಗಳು ಬರುತ್ತೆ. ಆದರೆ ಈ 7/8 ಇದೆಯಲ್ಲ, ಇದು ಒಂದು ನಿರ್ದಿಷ್ಟ ಹಂತದ ನಂತರ ಸೊ ಇಲ್ಲಿ ನಮಗೆ ಏನು ಬರುತ್ತೆ, ಅಂತ್ಯಗೊಳ್ಳುತ್ತೆ, ಅಂದರೆ ಶೇಷ 0 ಆಗುತ್ತೆ. ಸೊ ಇದನ್ನ ನಾವು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ ಕರಿತೀವಿ ಮಕ್ಕಳು. ಈ ಮೇಲಿನ ಉದಾಹರಣೆಯಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಯಾವುದೇ ಒಂದು ದಶಮಾಂಶ ವಿಸ್ತರಣೆ ಅಂತ್ಯಗೊಂಡಿದ್ದರೆ ಅಥವಾ ಅಂತ್ಯಗೊಂಡಿರದ ಆವರ್ತವಾಗ್ತಕ್ಕಂಥ ದಶಮಾಂಶ ವಿಸ್ತರಣೆಯನ್ನು ಹೊಂದಿದರೆ ಅಂಥ ಸಂಖ್ಯೆಗಳಿಗೆ ನಾವು ಭಾಗಾರ್ಥ ಸಂಖ್ಯೆಗಳು ಅಂತ ಕರಿತೀವಿ. ಅದೇ ರೀತಿ ನಾವು ಸಂಖ್ಯೆ ರೇಖೆ ಮೇಲೆ ಚಲಿಸುವಾಗ ಅಂತ್ಯಗೊಳ್ಳದ ಆವರ್ತವಾಗದ ದಶಮಾಂಶ ವಿಸ್ತರಣೆಯನ್ನು ಹೊಂದಿದರೆ ಅಂಥ ಸಂಖ್ಯೆಗಳನ್ನು ಅಭಾಗಾರ್ಥ ಸಂಖ್ಯೆಗಳು ಅಂತ ಕರಿತೀವಿ. ಈಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಲೆಕ್ಕಗಳನ್ನು ನೋಡೋಣ. ಪ್ರಾಬ್ಲಮ್ ಇದೆ. 3.142678 ಇದೊಂದು ಭಾಗಾರ್ಥ ಸಂಖ್ಯೆ ಎಂದು ತೋರಿಸಿ, ಅಥವಾ 3.142678 ಇದನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಇದೆ. ಸೊ ಈ ಸಂಖ್ಯೆಯನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಬೇಕು. ನಮಗೆ ಯಾವುದೇ ಒಂದು ದಶಮಾಂಶ ಸಂಖ್ಯೆಯನ್ನು ಭಾಗಾರ್ಥ ಸಂಖ್ಯೆ ರೂಪದಲ್ಲಿ ವ್ಯಕ್ತಪಡಿಸೋದು ನಿಮಗೆ ಗೊತ್ತಿದೆ. ಸೊ ಅದು 3.142678 ನೋಡಿ, ಇಲ್ಲಿ ದಶಮಾಂಶ ಬಿಂದುವಿನಿಂದ ಬಲಭಾಗಕ್ಕೆ ನಿಮಗೆ 6 ಸಂಖ್ಯೆಗಳಿರೋದ್ರಿಂದ ನೀವು 6 0 ಹಾಕಬೇಕಾಗುತ್ತೆ. ಇದನ್ನ ಬರೀತೀವಿ 3142678 ಡಿವೈಡ್ ಬೈ 1000000. ಒಂದು ವೇಳೆ ನೀವು ಇದರಿಂದ ಡಿವೈಡ್ ಮಾಡಿದರೆ ನಮ್ಗೆ ಯಾವ ಸಂಖ್ಯೆ ಸಿಗುತ್ತೆ, ಇದೇ ಸಂಖ್ಯೆ ಸಿಗುತ್ತೆ. 3.142678 ಸಿಗುತ್ತೆ. ಸೊ ನಾವು ಅದರಿಂದ ನಾವೇನಂತ ಹೇಳ್ಬೋದು, ಇದೊಂದು ಭಾಗಾರ್ಥ ಸಂಖ್ಯೆ ಆಗುತ್ತೆ. ಇದೊಂದು ಭಾಗಾರ್ಥ ಸಂಖ್ಯೆ ಆಗಿದೆ. ಯಾಕೆ ಭಾಗಾರ್ಥ ಸಂಖ್ಯೆ ಆಗಿದೆ? ಇದನ್ನು ನಾವು P/Q ರೂಪದಲ್ಲಿ ವ್ಯಕ್ತಪಡಿಸಿದ್ವಿ. ಸೊ ಯಾವುದೇ ಒಂದು ಸಂಖ್ಯೆಯನ್ನು ನಾವು P/Q ರೂಪದಲ್ಲಿ ವ್ಯಕ್ತಪಡಿಸ್ಬೋದಾದರೆ ಆ ಸಂಖ್ಯೆ ಏನಾಗಿರುತ್ತೆ, ಭಾಗಾರ್ಥ ಸಂಖ್ಯೆ ಆಗಿರುತ್ತೆ. ಎರಡನೇ ಸಮಸ್ಯೆ 0.333 = 0.3 ಬಾರ್. ಇದನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ. ನೋಡಿ, ಇಲ್ಲಿ 0.333 ಇದು ಕಂಟಿನ್ಯೂ ಆಗಿದೆ. ಹೌದಾ? ಕಂಟಿನ್ಯೂ ಆಗಿರೋದ್ರಿಂದ ನಾವೇನು ಮಾಡಿದ್ದೀನಿ, 0.3 ಬರೆದ್ಬಿಟ್ಟು 3 ಕೆಳಗಡೆ ಏನು ಹಾಕಿದ್ದೀನಿ ಅಂತ ಹೇಳಿದ್ರೆ ಒಂದು ಬಾರ್ ಹಾಕಿದ್ದೀನಿ. ಸೊ ಈಗ ಇದನ್ನ ನಾವು P/Q ರೂಪದಲ್ಲಿ ವ್ಯಕ್ತಪಡಿಸ್ಬೋದು ಅಂತ ತೋರಿಸಿ ಅಂತ ಹೇಳಿದ್ದಾರೆ. ಸೊ ನಾನು ಇದು ಯಾವುದು P/Q ರೂಪ ಅಂತ ಗೊತ್ತಿಲ್ಲ, ಅದಕ್ಕೆ ಅದನ್ನು ಎಕ್ಸ್ ಆರ್ ತಗೊಳ್ತೀನಿ. ಸೊ 0.3 ಎಕ್ಸ್ ಆಗಿದೆ. ಎಕ್ಸ್ ಆಗಿದೆ, ಅದು ಗೊತ್ತಿಲ್ಲ, ಅನ್ನೋನ್ ನಂಬರ್ P/Q ರೂಪದ್ದು, ಅದನ್ನು ನಾನು ಎಕ್ಸ್ ಅಂತ ತಗೊಂಡಿದ್ದೀನಿ. ಸೊ ಈಗ ಇಲ್ಲಿ ಏನಾಗುತ್ತೆ, ಹಾಗಾದರೆ 0.333 ಎಕ್ಸ್ ಆಗುತ್ತೆ. ಏಕೆಂದರೆ ನೋಡಿ, ಇದೆ ಎಕ್ಸ್ ಜಾಗದಲ್ಲಿ ಏನಿದೆ 0.3 ಬಾರ್ ಇದೆ, ಅದಕ್ಕೆ ಎಕ್ಸ್ ಅಂತ ತಗೊಂಡಿದ್ದೀವಿ. ಇಲ್ಲಿ ಒಂದು ಸಂಖ್ಯೆ ಪುನರಾವರ್ತನೆ ಆಗಿರೋದ್ರಿಂದ ನೋಡಿ, ಒಂದೇ ಒಂದು ನಂಬರ್ ರಿಪೀಟ್ ಆಗಿರೋದ್ರಿಂದ ನಾವು ಇದನ್ನು 10ರಿಂದ ಗುಣಿಸ್ತೀವಿ. ಸೊ 10ರಿಂದ ಎರಡೂ ಕಡೆ ನಾನು ಗುಣಿಸಿದಾಗ ಸೊ ಆಗೇನು ಬರುತ್ತೆ, 0.333 × 10 10 × ಎಕ್ಸ್ ಬರುತ್ತೆ. ಹೌದಾ? ಸೊ ಈಗ ಇದೇನಾಗುತ್ತೆ ನೋಡಿ, ಇಲ್ಲಿ 10ರಿಂದ ಇದನ್ನು ಗುಣಿಸಿದರೆ ಇದು 3.333 ಬರುತ್ತೆ, 10 ಎಕ್ಸ್ ಬರುತ್ತೆ. ಸೊ ನಾನು ಇದನ್ನು ಹೇಗೆ ಬರ್ಕೊಳ್ತೀನಿ, ಇಲ್ಲಿ 3.33 ಇದೆ. ಹೌದಾ? ಸೊ ಇದನ್ನು ಯಾವ ರೀತಿ ಬರ್ಕೊಬೋದು ಅಂದರೆ 3 + 0.333 ಅಂತ ಬರ್ಕೊಳ್ತಾನೆ. ಏಕೆಂದರೆ 3 ತಿಂಗಳು ಕೂಡ ಇದೇ ಬರುತ್ತೆ, 10 ಎಕ್ಸ್. ಅಂದರೆ 0.333 ಏನೋ ತೊಗೊಂಡಿದ್ದೀನಿ, ನಾನು ಎಕ್ಸ್ ಆರ್ ತೊಗೊಂಡಿದ್ದೀನಿ. ಅದನ್ನು
ಸೊ 3 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಏನಾಯಿತು 10x ಆಯಿತು. ಸೊ ಈಗ ಎಕ್ಸ್ ಅನ್ನು ಆ ಕಡೆಗೆ ಹಾಕಿ, ಎಕ್ಸ್ ಅನ್ನು ಆ ಕಡೆಗೆ ಹಾಕಿ ನಮ್ಗೆ ಏನು ಸಿಗುತ್ತೆ 9x ಇಸ್ ಈಕ್ವಲ್ ಟು 3 ಸಿಗುತ್ತೆ. ಸೊ 9x ಇಸ್ ಈಕ್ವಲ್ ಟು 3 ಆದರೆ ನಂತರ ನಮಗೆ ಎಕ್ಸ್ ಬೆಲೆ ಏನು ಸಿಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 3/9 ಸಿಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 3/9 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 1/3 ಆಗುತ್ತೆ. ಅಂದರೆ ಇದರ ಪಿ ಬೈ ಕ್ಯೂ ರೂಪ ಯಾವುದು 1/3. ಸೊ 0.3ರ ಪಿ ಬೈ ಕ್ಯೂ ರೂಪ ಎಷ್ಟು ಅಂತ ಹೇಳಿದ್ರೆ 1/3. ಸೊ ಅದನ್ನು ನಾವು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ಬೋದಾದರೆ ಎಷ್ಟು ಬರುತ್ತೆ ನಮಗೆ ಆನ್ಸರು 1/3 ಬರುತ್ತೆ ಮಕ್ಕಳೇ. ಇದರಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ 1.272727 and so on is equal to 1.27 ಬಾರ್ ಇದನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮಕ್ಕಳೇ ಇಲ್ಲಿ ಕೂಡ ಎಕ್ಸ್ ಅನ್ನು ಯಾವ್ದು ತಗೋಬೇಕು, ಇದನ್ನು ಎಕ್ಸ್ ಆ ತಗೊಳ್ಬೇಕು. 1.27 ಅನ್ನು ನಾವು ಎಕ್ಸ್ ಆ ತಗೋಬೇಕು. ಸೊ 1.27 ಬಾರ್ ಇಸ್ ಈಕ್ವಲ್ ಟು ಎಕ್ಸ್ ಆಗಿದೆ. ಸೊ ಇದು ಎಕ್ಸ್ ಆಗಿದ್ರೆ ಈ ವ್ಯಾಲ್ಯೂ ಏನಾಗುತ್ತೆ ನಮಗೆ, ಸೊ ಇದು ಸೊಲ್ಯೂಷನ್ 1.272727 and so on is equal to x ಆಗುತ್ತೆ. ಸೊ ಇಲ್ಲಿ ನಮಗೆ ಎರಡು ಸಂಖ್ಯೆಗಳು ಪುನರಾವರ್ತನೆ ಆಗಿದೆ ನೋಡಿ. ಹಿಂದಿನ ಲೆಕ್ಕದಲ್ಲಿ ನಮಗೆ ಬರೀ ಒಂದು ಸಂಖ್ಯೆ ಪುನರಾವರ್ತನೆ ಆಗಿರೋದ್ರಿಂದ ನಾವು 10ರಿಂದ ಗುಣಿಸಿದ್ವಿ. ಇಲ್ಲಿ 2 ಡಿಜಿಟ್ಗಳು ಪುನರಾವರ್ತನೆ ಆಗಿರೋದ್ರಿಂದ ಎರಡೂ ಕಡೆ ಯಾವುದರಿಂದ ಗುಣಿಸ್ಬೇಕು, 100ರಿಂದ ಗುಣಿಸ್ಬೇಕು. ನೋಡಿ ಎರಡು ಸೈಡ್ ಒಂದೇ ಸಂಖ್ಯೆಯಿಂದ ಗುಣಿಸಿದ್ರೆ ನಮಗೆ ಅದರ ಬ್ಯಾಲೆನ್ಸ್ ಇದರಲ್ಲಿ ಯಾವುದೇ ಡಿಫ್ರೆನ್ಸ್ ಆಗೋದಿಲ್ಲ, ಹೌದಾ. ಸಮೀಕರಣದಲ್ಲಿ ಸಾಮ್ಯತೆ ಇರುತ್ತೆ. ಸೊ ಇದನ್ನು 100ರಿಂದ ಎರಡೂ ಕಡೆ ಗುಣಿಸಿದಾಗ ಏನು ಬರುತ್ತೆ 1.272727 and so on into 100 is equal to 100x ಆಗುತ್ತೆ, ಆಯಿತಾ. ಸೊ ಇದನ್ನು 100ನ್ನು 1.2727 ಗುಣಿಸಿ ನಮಗೆ ಏನು ಸಿಗುತ್ತೆ 127.2727 and so on ಸಿಗುತ್ತೆ, ಹೌದಾ. ಸೊ ಇದು 100 into x 100x ಆಗುತ್ತೆ, ಆಯಿತಾ. ಓಕೆ. ಸೊ ಈಗ ಮತ್ತೆ ನಾನು ಏನು ಮಾಡ್ತಿದ್ದೀನಿ 127.2727 ಅಂತ ಇದನ್ನು ನಾನು 100 ಪ್ಲಸ್ 100 ಪ್ಲಸ್ ಎಕ್ಸ್ ಅಂತ ಬರ್ಕೊಳ್ತೀನಿ, ಹೌದಾ. 127.2727 ಆಗುತ್ತೆ. ಸೊ ಇದನ್ನು ನಾನು ಹೇಗೆ ಬರ್ಕೊಳ್ತೀನಿ 126 ಪ್ಲಸ್ 1.2727 ಅಂತ ಬರ್ಕೊಳ್ತೀನಿ. ನೋಡಿ ಇದನ್ನು ಕೂಡ ಎಷ್ಟಾಗುತ್ತೆ ನಮಗೆ 127.2727 ಆಗುತ್ತೆ ಇಸ್ ಈಕ್ವಲ್ ಟು 100x, ಆಯಿತಾ. ಈಗ 1.2727 ಅಂತ ಹೇಳಿದ್ರೆ ಎಕ್ಸ್ ತಾನೆ, ಹಾಗಾಗಿ 126 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 100x ಆಗುತ್ತೆ. ಸೊ ಈಗ ಇದನ್ನು ಫರ್ದರ್ ನಾವು ಸಿಂಪ್ಲಿಫೈ ಮಾಡಿದರೆ 100x ನೀವು ಆ ಕಡೆ ಕಳಿಸಿದರೆ, ಹೌದಾ, ಎಕ್ಸ್ ಅನ್ನು ಆ ಕಡೆ ಕಳಿಸಿದರೆ 100x ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 126 ಅಂದರೆ 99x ಇಸ್ ಈಕ್ವಲ್ ಟು 126, ಎಕ್ಸ್ ಇಸ್ ಈಕ್ವಲ್ ಟು 126/99. ಸೊ ಎಕ್ಸ್ ಇಸ್ ಈಕ್ವಲ್ ಟು ಇದನ್ನು ನೀವು ಸಿಂಪ್ಲಿಫೈ ಮಾಡಿದರೆ ನಮಗೆ ಎಷ್ಟು ಬರುತ್ತೆ 14/11 ಬರುತ್ತೆ, 14/11 ಬರುತ್ತೆ. ನೋಡಿ ಇದರ ಪಿ ಬೈ ಕ್ಯೂ ರೂಪ ಯಾವುದು ಅಂತ ಹೇಳಿದ್ರೆ 1.27ನ ಪಿ ಬೈ ಕ್ಯೂ ರೂಪ 14/11. ನೋಡಿ ಇದನ್ನು ಮತ್ತೆ ನೀವು ಸಿಂಪ್ಲಿಫೈಸ್ ಮಾಡಿದ್ರು ಕೂಡ ನಮಗೆ ಎಷ್ಟು ಬರುತ್ತೆ ಅಷ್ಟೇ ಬರುತ್ತೆ, 1.27 ಕಂಟಿನ್ಯೂ ಆಗುತ್ತೆ. ಎಲ್ಲ ಉದಾಹರಣೆಗಳಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ, ಒಂದು ಸಂಖ್ಯೆಯನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಯಾವಾಗ ಕರಿತೀವಿ ಅಂತ ಹೇಳಿದರೆ, ಒಂದು ಸಂಖ್ಯೆಯ ದಶಮಾಂಶ ವಿಸ್ತರಣೆ ಅಂತ್ಯಗೊಂಡಿದ್ದರೆ ಅಥವಾ ಅಂತ್ಯಗೊಳ್ಳದೆ ಆವರ್ತವಾಗಿದ್ದರೆ ಅದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಅದೇ ರೀತಿ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿದರೆ ಒಂದು ಸಂಖ್ಯೆಯ ದಶಮಾಂಶ ವಿಸ್ತರಣೆ
ಅಂತ್ಯರಹಿತ ಆವರ್ತರಹಿತವಾಗಿದ್ದರೆ ಅದನ್ನು ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಸೊ ಅಂತ್ಯರಹಿತ ಆಗಿರಬೇಕು ಮತ್ತು ಆವರ್ತರಹಿತ ಆಗಿರಬೇಕು. ಅಂತ್ಯ ಆಗಿರ್ತಕ್ಕಂಥ ಉದಾಹರಣೆಗಳನ್ನು ನೋಡಿದ್ದೀವಿ. ಸೊ ದಶಮಾಂಶ ವಿಸ್ತರಣೆ ಅಂತ್ಯ ಆಗಿದ್ದರೆ ಅದನ್ನು ನಾವೇನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಅಂತ್ಯರಹಿತವಾಗಿದ್ದರೆ ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಇದೆ. S is equal to 0.10110110 111110 and so on. ಸೊ ಇದು ಏನಾಗಿದೆ? ಅಂತ್ಯರಹಿತವಾಗಿದೆ ಮತ್ತು ಆವರ್ತರಹಿತವಾಗಿದೆ. ಇಲ್ಲಿ ಯಾವುದೇ ನಂಬರು ರಿಪಿಟೇಷನ್ ಆಗಿಲ್ಲ. ಸೊ ಅದರಿಂದ ಇದೊಂದು ಭಾಗಲಬ್ಧ ಸಂಖ್ಯೆ. ಅದರಿಂದ ಆಮೇಲೆ ನೆಕ್ಸ್ಟು ನಮಗೆ ಒಂದು ಅಭಾಗಲಬ್ಧ ಸಂಖ್ಯೆಗೆ ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳಿದರೆ √2 ಬೆಲೆ. ಸೊ √2 ಬೆಲೆ ಎಷ್ಟು ಬರುತ್ತೆ ಅಂತ ಹೇಳಿದರೆ 1.4142135623730950 ಇದೇ ಥರ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಯಾವುದೇ ನಂಬರ್ ರಿಪಿಟೇಷನ್ ಆಗಿಲ್ಲ. ನೆಕ್ಸ್ಟು ಪೈ ಬೆಲೆ ನಮಗೆ ಗೊತ್ತಿದೆ. ಸೊ ಪೈನ ವಿಸ್ತರಣೆ ಏನು ಬರುತ್ತೆ ಅಂತ ಹೇಳಿದ್ರೆ 3.1459265358979323 and so on ಬರುತ್ತೆ. ನೋಡಿ, ಪೈ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ. ಪೈ ಬೆಲೆ ಎಷ್ಟು? 22/7 ಅಂತ ಹೇಳ್ತೀವಿ. ಬಟ್ ಎಕ್ಸಾಕ್ಟಾಗಿ ಪೈ ವ್ಯಾಲ್ಯೂ ಇಸ್ ನಾಟ್ ಈಕ್ವಲ್ ಟು 22/7. ಇದನ್ನು ಈ ಪೈ ವ್ಯಾಲ್ಯೂ ನಮಗೆ ಎಕ್ಸಾಕ್ಟಾಗಿ 22/7ಗೆ ಸಮ ಇರೋದಿಲ್ಲ. ಇದನ್ನು ನಾವು ಈಗಿನ ಗಣಕಯಂತ್ರದಲ್ಲಿ ನಾವು ಲೆಕ್ಕಿಸಿದರೆ ಪೈ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ ಸುಮಾರು 1 ಟ್ರಿಲಿಯನ್ ವ್ಯಾಲ್ಯೂಸ್ ಬರುತ್ತೆ. ಅಂದರೆ 3.3 ಟ್ರಿಲಿಯನ್ ವ್ಯಾಲ್ಯೂಸ್ ಬರುತ್ತೆ. ಸೊ ಈ ಪೈ ಬೆಲೆಯನ್ನು ಮೊದಲನೇ ಬಾರಿಗೆ ಕಂಡುಹಿಡಿದವನು ಆರ್ಕಿಮಿಡೀಸ್. ನಂತರ ನಮ್ಮ ಭಾರತೀಯ ಗಣಿತಜ್ಞನಾಗಿರ್ತಕ್ಕಂಥ ಶ್ರೇಷ್ಠ ಗಣಿತಜ್ಞನಾಗಿರ್ತಕ್ಕಂಥ ಆರ್ಯಭಟ ಪೈನ ಬೆಲೆಯನ್ನು 4 ದಶಮಾಂಶ ಸ್ಥಾನದವರೆಗೆ ವಿಸ್ತರಣೆ ಮಾಡಿದರು. ಮಕ್ಕಳೇ, ಈಗ ನೆಕ್ಸ್ಟ್ ಪ್ರಾಬ್ಲಮ್ 1/7 ಮತ್ತು 2/7 ಇವುಗಳ ನಡುವಿನ ಒಂದು ಅಭಾಗಲಬ್ಧ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಇದೆ. ಅಂದರೆ ಇವುಗಳ ನಡುವೆ ಇರತಕ್ಕಂಥ ಒಂದು ಅಭಾಗಲಬ್ಧ ಸಂಖ್ಯೆ. ಸೊ ಫಸ್ಟ್ ನಾವು 1/7 ದಶಮಾಂಶ ವಿಸ್ತರಣೆ ಏನು ಅಂತ ನೋಡೋಣ. 1/7 ಮತ್ತು 2/7. 1/7 ಏನು ಬರುತ್ತೆ? 0.142 ಇದನ್ನು ನಾವು ಬಾಕ್ಸಿದ್ರೆ ಅಂದರೆ 1ಅನ್ನು 7ರಿಂದ ಬಾಕ್ಸಿನ ನಮಗೆ 0.14285 ಬರುತ್ತೆ. ಅದೇ ರೀತಿ 2ಅನ್ನು ನಾವೇನಾದ್ರು 7ರಿಂದ ಬಾಕ್ಸಿದ್ರೆ 0.285174 ಏನೋ ಬರುತ್ತೆ. 714. ಸೊ ಇವುಗಳ ನಡುವೆ ಇರ್ತಕ್ಕಂಥ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇವೆರಡು ಸಂಖ್ಯೆಗಳ ನಡುವೆ ಸುಮಾರು ಅಭಾಗಲಬ್ಧ ಸಂಖ್ಯೆಗಳನ್ನು ನಾವು ಬರೀಬೋದು. ಸೊ ಅದರಲ್ಲಿ ಒಂದು ಯಾವುದು ಬರುತ್ತೆ ಅಂತ ಹೇಳಿದರೆ 0.150 0.150 1500 1500 15000 and so on. ನೋಡಿ, ಇದು ಒಂದು ಅಭಾಗಲಬ್ಧ ಸಂಖ್ಯೆ. ಅಂದರೆ ಈ ಎರಡು ಸಂಖ್ಯೆಗಳ ನಡುವೆ ಇರತಕ್ಕಂಥ ಅಭಾಗಲಬ್ಧ ಸಂಖ್ಯೆ ಇದು. ಸೊ ಇಂಥ ಹಲವಾರು ಅಭಾಗಲಬ್ಧ ಸಂಖ್ಯೆಗಳು ಈ ಎರಡು ಸಂಖ್ಯೆಗಳ ನಡುವೆ ಇದೆ. ಅಂದರೆ 1/7 ಮತ್ತು 2/7 ಇವುಗಳ ನಡುವೆ ಇರತಕ್ಕಂಥ ಅಭಾಗಲಬ್ಧ ಸಂಖ್ಯೆಗಳು. ಮಕ್ಕಳೇ, ಇವಾಗ ಅಭ್ಯಾಸ 1.3ರಲ್ಲಿ ಇರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನ ನೋಡೋಣ. ಸೊ ಇದರಲ್ಲಿ ಮೊದಲನೇದು, ಈ ಕೆಳಗಿನವುಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ. ಪ್ರತಿಯೊಂದು ಯಾವ ರೀತಿಯ ದಶಮಾಂಶ ಹೊಂದಿವೆ ತಿಳಿಸಿ. ಸೊ ಅಂದರೆ ನಾವೇನು ಮಾಡಬೇಕು? ಇವುಗಳನ್ನು ದಶಮಾಂಶ ರೂಪದಲ್ಲಿ ಬರೀಬೇಕು. ಅದು ಯಾವ ರೀತಿಯ ದಶಮಾಂಶ ಅಂತ ಹೇಳಿದರೆ ಅದು ಅಂತ್ಯಗೊಳ್ಳುವ ದಶಮಾಂಶನೋ ಅಥವಾ ಅಂತ್ಯಗೊಳ್ಳದ ದಶಮಾಂಶನೋ ಅಂತ್ಯಗೊಳ್ಳದ ಪುನರಾವರ್ತಿತ ದಶಮಾಂಶನೋ ಅನ್ನೋದನ್ನು ನಾವು ಬರೀಬೇಕು. ಸೊ ಮೊದಲನೇದು
36/100 ಇದೆ. ಸೊ ಇದನ್ನು ಡಿವೈಡ್ ಮಾಡಿ, ಅಂದರೆ 36 ನಾವು 100ರಿಂದ ಭಾಗಿಸಿದ್ರೆ ನೋಡಿ ಹೋಗೋದಿಲ್ಲ, ಏನು ಮಾಡಿ 0 ಬಿಟ್ಕೊಡಿ. ಸೊ ಈಗ 0 ಬಿಟ್ಕೊಂಡ್ರೆ 360 ಆಗುತ್ತೆ. 360 ಅಂತ ಹೇಳಿದರೆ 100ರಿಂದ 300 ಆಗುತ್ತೆ. ನೆಕ್ಸ್ಟು 0 ಕೆಳಗಡೆ ಇಳಿಸ್ಕೊಂಡ್ರೆ 106 600 ಆಗುತ್ತೆ. ಸೊ ಇದೆಂಥ ದಶಮಾಂಶ? ಅಂತ್ಯಗೊಳ್ಳುವ ದಶಮಾಂಶ. ಸೊ ಇದು ಅಂತ್ಯಗೊಳ್ಳುವ ದಶಮಾಂಶ. ಅಂತ್ಯಗೊಳ್ಳುವ. ಸೊ ಈಗ ಎರಡನೇ ಸಮಸ್ಯೆ 1/11 ಇದೆ. 1/11 ಇದರ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುತ್ತೋ ಅಥವಾ ಅಂತ್ಯಗೊಳ್ಳದೇ ಇರತಕ್ಕಂಥ ದಶಮಾಂಶ ವಿಸ್ತರಣೆ ನೋಡಬೇಕು. ಸೊ ಈಗ 1 ನಾವು 11ರಿಂದ ಭಾಗಿಸಿ ನೋಡಿ, ಇಲ್ಲಿ 0 ಕಟ್ಟಿದರೆ ನಮಗೆ 10 ಆಗುತ್ತೆ. ಇನ್ನೊಂದು 0 ಕಟ್ಟಿ, ಸೊ ಆಗ ನಮಗೆ ಇದು 100 ಆಗುತ್ತೆ. ಸೊ 11 9 90 ಆಯಿತು. ಮತ್ತು ನನಗೆ 1 ಬಂತು. ಅಂದರೆ ಇಲ್ಲೇನಾಗುತ್ತೆ, 0.09 ರಿಪಿಟೇಷನ್ ಆಗುತ್ತೆ. ಸೊ 1.11 ಅಂದರೆ 0.09 ಇದೇ ಸಂಖ್ಯೆ ಪುನರಾವರ್ತಿತ ಆಗುತ್ತೆ. ನೋಡಿ, ಈ ನಂಬರು ರಿಪಿಟೇಷನ್ ಆಗುತ್ತೆ, 0909 ಬರ್ತಾ ಹೋಗುತ್ತೆ. ಸೊ ಹಾಗಾದರೆ ಇದು ಎಂಥ ದಶಮಾಂಶ? ಅಂತ್ಯಗೊಳ್ಳದ ಪುನರಾವರ್ತಿತ ದಶಮಾಂಶ. ಇದೇ ಸಂಖ್ಯೆ ರಿಪೀಟ್ ಆಗುತ್ತೆ, ಅಂತ್ಯನಾಗೋದ್ರಿಂದ ಅಂತ್ಯಗೊಳ್ಳದ ಪುನರಾವರ್ತಿತ ದಶಮಾಂಶ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು, ಸೊ ಇದು ಭಿನ್ನರಾಶಿ ರೂಪದಲ್ಲಿ, ಇದನ್ನು ಮಿಶ್ರ ಭಿನ್ನರಾಶಿಯನ್ನು ನಾವು ಕನ್ವರ್ಟ್ ಮಾಡಿದ್ರೆ ಏನು ಸಿಗುತ್ತೆ ಅಂದರೆ 8 4 32 1 33/8 ಆಗುತ್ತೆ. 33/8. ಈಗ ಈ 33ಅನ್ನು ನೀವು 8ರಿಂದ ಭಾಗ ಮಾಡಿದರೆ ನಮಗೇನು ಸಿಗುತ್ತೆ? ಫಸ್ಟು 8 4 32, 8 4 32 ಅಂದರೆ 1 ಸಿಕ್ತು ಆಯಿತಾ. 0.80 10 ಆಯಿತು. 8 1 8. ಸೊ ಇಲ್ಲಿ 2 ಬಂತು, 20 ಆಯಿತು. 8 16. ಸೊ ಇದು 4 40 ಆಯಿತು. 8 40. ಸೊ ಶೇಷ ಏನು ಬಂತು ನಮಗೆ? 0 ಬರುತ್ತೆ. ಸೊ ಇದನ್ನು ಏನಂತ ಹೇಳ್ಬೋದು? ಇದು ಅಂತ್ಯಗೊಳ್ಳುವ ದಶಮಾಂಶ. ಸೊ ಇದು ಅಂತ್ಯಗೊಳ್ಳುವ ದಶಮಾಂಶ. ಸೊ ಇದೇನಾಗುತ್ತೆ? ಅಂತ್ಯಗೊಳ್ಳದ ಪುನರಾವರ್ತಿತ ದಶಮಾಂಶ. ಪುನರಾವರ್ತಿತ ದಶಮಾಂಶ. ಹೌದಾ? ಇದು ಕೂಡ ಅಂತ್ಯ ಆಗುತ್ತೆ, ಇದು ಕೂಡ ಅಂತ್ಯ ಆಗುತ್ತೆ ದಶಮಾಂಶ. ಬಟ್ ಇದು ಅಂತ್ಯ ಆಗೋದಿಲ್ಲ, ರಿಪಿಟೇಷನ್ ಆಗುತ್ತೆ. ಅಂತ್ಯಗೊಳ್ಳದ ಪುನರಾವರ್ತಿತ ದಶಮಾಂಶ ಆಗುತ್ತೆ. ಸೊ ಮಕ್ಕಳೇ, ಇದೇ ರೀತಿ ಸಮಸ್ಯೆಗಳು ನಿಮಗೆ ಅಭ್ಯಾಸ 1.3ರಲ್ಲಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.